ಕಾಂಗ್ರೆಸ್ನಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಗಮನಕ್ಕೆ ತಂದು ಬಗೆಹರಿಸಲಾಗುವುದು ಎಂದು ಹೇಳಿದ ಸಂಸದ ಶ್ರೇಯಸ್ ಪಟೇಲ್. ಕುಟುಂಬದ ಸದಸ್ಯರು ಅಲ್ಲಿ ಎಲ್ರಿಗೂ ಅವರು ಇದನ್ನ ಬೇಸರನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ನಮ್ಮ ಇವರು ಎಚ್.ಕೆ. ಮಹೇಶನ್ ಅವರೊಬ್ಬರು ನನ್ನ ಮೇಲೆ ವೈಯಕ್ತಿಕವಾಗಿ ಹೇಳಿದ್ದಾರೆ. ನಾನು ಗೌರವಿಸ್ತೀನಿ, ಸ್ವಾಗತಿಸ್ತೀನಿ. ಆ ರೀತಿ ನನ್ನಲ್ಲಿ ತಪ್ಪುಗಳಾಗಿದ್ದರೆ ನಾನು ಖಂಡಿತವಾಗಿ ಅದನ್ನ ತಿದ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂತೇಳಿದ್ರೆ ಎಲ್ಲರೂ ಸೇರಿ ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ಸಂಸದನಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿದ್ದವರು ಎಲ್ಲರೂ ಸಹ ಕಾರಣ. ಇಡೀ ಜಿಲ್ಲೆಯ ನಮ್ಮೆಲ್ಲ ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, ಎಲ್ಲರೂ ಸೇರಿ ನನಗಿವತ್ತು ಆಯ್ಕೆ ಮಾಡಿರೋದು, ಅಭ್ಯರ್ಥಿ ಆಯ್ಕೆ ಮಾಡಬೇಕಾಗಿರ್ಬೋದು, ಇಲ್ಲ ಚುನಾವಣೆ ಟೈಮ್ ಆಗಿರ್ಬೋದು, ಎಲ್ಲ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಪಕ್ಷದಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಇರೋದನ್ನು ಮುಂದಿನ ದಿನಗಳಲ್ಲಿ ಕೇಳಿ ಮಾಡೋದು. ನಾನು ಅದು ಬೆಳಗ್ಗೆಗೆ ಫೋನ್ ಮಾಡಿ ಮಹೇಶನ ಹತ್ರ ಮಾತಾಡಿದೆ. ಏನು ಮಾಡಿದ್ದೀವಿ, ಯಾವ ವಿಷಯಕ್ಕೆ ಹಿಂಗೆ ಹೇಳಿದ್ದೀವಿ ಅಂತ. ನಾನು ಆಗಂದಿಲ್ಲ, ತಿರ್ಚಿದ್ದಾರೆ ಹಾಗೆ ಹೀಗೇನು. ಸರಿ ಅಣ್ಣ ಅಂತ ನಾನು ಕೇಳಿದೆ, ಯಾವ ವಿಷಯಕ್ಕೆ ಚೆನ್ನಾಗೇ ಇದ್ದೀವಲ್ಲ, ನಾವು ಚೆನ್ನಾಗೇ ಇದ್ದೀವಿ, ನಾವು ಯಾವತ್ತೂ ಏನು ಮುನ್ಸ್ಕೊಂಡು ಇವತ್ತಿಗೂ ಚೆನ್ನಾಗೇ ಇದ್ದೀವಿ ಅಂದಾಗ, ಇಲ್ಲ ನಾನು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದು, ನಿಮಗೆ ನಾವು ಸನ್ಮಾನ ಮಾಡಲಿಲ್ಲ ಅಂತ ನಮಗೆ ಬೇಜಾರಿದೆ ಅಂತ ನಾನು ಹೇಳಿದ್ದು ಅಂತ ಅಂದರು. ಈಗ ಗೊತ್ತಾಯ್ತು. ಈಗ ಒಂದು ಕುಟುಂಬ ಅಂತ ಹೇಳಿದ್ರೆ ಎಲ್ಲ ಕಡೆ ಸಮಸ್ಯೆಗಳಿರ್ತವೆ. ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲೂ ಒಂದೊಂದು ಸಮಸ್ಯೆಗಳಿರ್ತವೆ. ಅದೇ ನಮ್ಮ ಪಕ್ಷ ಏನಂತ ಹೇಳಿದ್ರೆ ಒಂದು ಶಿಸ್ತಿನ ಪಕ್ಷ. ಬೇರೆ ಯಾವ ಪಕ್ಷದಲ್ಲೂ ಈ ರೀತಿ ಕೂತ್ಕೊಂಡು ಒಂದು ಸಭೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಪಕ್ಷದಲ್ಲಿ ಈ ರೀತಿ ಸ್ವತಂತ್ರವಾಗಿ ನಾವು ನಮ್ಮ ನಾಯಕರುಗಳಿಗೆ ನಮ್ಮ ಪಕ್ಷ ನಮ್ಗೆ ಕೊಟ್ಟಿದೆ ಅದು ಸ್ವತಂತ್ರ. ಹಾಗಾಗಿ ಅವ್ರು ಸ್ವತಂತ್ರದಿದ್ದರೆ ಎಲ್ಲ ಅವರವರು ಡಿಸ್ಕಸ್ ಮಾಡ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಆಗಲೇ ನಮ್ಮ ಪುಟ್ಟೇಗೌಡರು ಮಾಜಿ ಶಾಸಕರು ಅವ್ರ ಹತ್ರನೂ ಹೋಗಿ ಮಾತಾಡಿ ಮುಂದಿನ ದಿನಗಳಲ್ಲಿ ನಾನೇ ಒಂದೆಲ್ಲ ಸೇರ್ಸಿ ಒಂದು ಮಾತಾಡ್ತೀನಿ. ಯಾಕೆ ಏನಾಯಿತು ನನ್ನಲ್ಲೇ ಮುಗಿಸ್ಬಿಡ್ತೀನಿ. ಈ ರೀತಿ ವ್ಯತ್ಯಾಸ ಆಯಿತು, ಏನೇನಿತ್ತು, ನನ್ನಿಂದ ಏನೇನು ವ್ಯತ್ಯಾಸ ಆಗಿದೆ, ಸರ್ಕಾರದಿಂದ ಏನೇನಾಗಿದೆ ಅನ್ನೋದನ್ನ ಅವ್ರ ಹತ್ರ ಮಾಹಿತಿ ತೊಗೊಂಡು ನಾನು ಇದನ್ನು ಗೌರವಾನ್ವಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೂ ಸಹ ತಗೊಬರ್ತೀನಿ. ನಮಗೆ ಪಕ್ಷದ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಗಮನಕ್ಕೂ ತೊಗೊಬಂದು ಈ ಥರ ವ್ಯತ್ಯಾಸಗಳು ಸಣ್ಣ ಪುಟ್ಟ ಆಗಿದೆ ಎಲ್ಲ ತಾಲೂಕಿನಲ್ಲಿ ಅಂತ ಅಂದಾಗ ಅವ್ರ ಗಮನಕ್ಕೆ ತೊಗೊಬಂದು ಮುಂದಿನ ದಿನಗಳಲ್ಲಿ ಅದನ್ನ ಪರಿಹಾರಕ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಜಿಲ್ಲಾಧ್ಯಕ್ಷರು ಅಲ್ಲಿ ಸಭೆಗೆ ಬಂದಿದ್ರು ಅಂತ ಆಗಿರ್ಬೋದು, ಜಿಲ್ಲಾಧ್ಯಕ್ಷರು ಹೋಗ್ಬಾರ್ದು ಅಂತ ಏನಿಲ್ಲ. ಜಿಲ್ಲಾಧ್ಯಕ್ಷ ಆಗಿರ್ಬೋದು, ಎಲ್ಲ ನನ್ನನ್ನು ಕರೆದ್ರೆ ನಾನು ಸಹ ಹೋಗ್ತಿದ್ದೆ. ಈಗ ನಾನು ಹೋಗ್ತಿದ್ದೆ ಅಂತಿದ್ದಂಗೆ ಅದು ಅಸಮಾಧಾನ ಅಂತ ನನಗೆ ಬರಲ್ಲ. ಅವ್ರ ಅಸಮಾಧಾನದ ಸಭೆ ಅಂತಲ್ಲ, ಊಟಕ್ಕೇನೋ ಸೇರಿದ್ರು ಅನ್ನೋದು ನನಗೆ ಬಂದಿದ್ದ ಮಾಹಿತಿ. ಅಸಮಾಧಾನದ ಸಭೆ ಅಂತ ಅಲ್ಲ, ನನಗಿರೋ ಮಾಹಿತಿ ಇದು. ನಿಮ್ಗೆ ಒಂದು ಮಾಹಿತಿ ಇರ್ಬೋದು, ನನಗೆ ಊಟಕ್ಕೆ ಸೇರಿರೋ ಒಂದು ಮಾಹಿತಿ. ಅದರಲ್ಲಿ ಅವ್ರವ್ರ ತಾಲೂಕಿಂದ ಬೇಸರ ವ್ಯಕ್ತಪಡಿಸ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಅವರು ಈ ಸಭೆ ಮಾಡಿ ನಾವು ಸರ್ಕಾರಕ್ಕೋ ಇಲ್ಲ ಪಕ್ಷಕ್ಕೋ ಮುಜುಗರ ತರಬೇಕು ಅನ್ನೋದು ಅವ್ರು ಯಾರ ಮನಸ್ಸಲ್ಲೂ ಅದಿಲ್ಲ. ಗ್ಯಾರಂಟಿ ಯೋಜನೆ ಇಟ್ಕೊಂಡ್ರೆ ನೀವು ಚುನಾವಣೆ ಹೋಗಿದ್ದು ಮುಂದಕ್ಕೆ 150 ಸೀಟ್ ತಗೋತೀವಿ ಗ್ಯಾರಂಟಿ ಯೋಜನೆ. ಅಲ್ಲ, ಅವರು ವೈಯಕ್ತಿಕ ಅವ್ರು ಯಾವ ರೀತಿ ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದ್ರಲ್ಲಿ ಸರ್ಕಾರನ ಇಲ್ಲ ಗ್ಯಾರಂಟಿನೇನು ಬೈದಿಲ್ಲ ಅವರು. ನಾನೇನು ಗ್ಯಾರಂಟಿನ ಅದೇನೆ ನಾನು ನೋಡಿದೆ, ಈ ಗ್ಯಾರಂಟಿ ನಂಬ್ಕೊಂಡು ಹೋದ್ರೆ ಅಂತ ಹೇಳಿದ್ರೆ. ಆದ್ರೆ ಅವ್ರು ಹೇಳಿದ್ದು ಗ್ಯಾರಂಟಿ ಜೊತೆಗೆ ಪಕ್ಷ ಸಂಘಟನೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದು ಮಹೇಶನ್ ಅವರು. ಗ್ಯಾರಂಟಿ ಸರಿ ಇಲ್ಲ, ಗ್ಯಾರಂಟಿ ಕೊಡೋ ತಪ್ಪು ನಿಲ್ಲಿಸಿ ಅಂತ ಅವ್ರೇನು ಹೇಳಿಲ್ಲ. ಅಲ್ಲ ಸತ್ಯ ಅಲ್ಲಲ್ಲ ಅದು ನಾನು ಹೇಳ್ತೀನಲ್ಲ, ಗ್ಯಾರಂಟಿ ಒಂದರಿಂದಾನೇ ಅಲ್ಲ ಗೆದ್ದಿರೋದು. ಗ್ಯಾರಂಟಿ ಜೊತೆಗೆ ಪಕ್ಷ ಬೂತ್ ಮಟ್ಟದ ಹಳ್ಳಿಯಲ್ಲಿ ಕಾರ್ಯಕರ್ತರ ಒಂದು ಹೋರಾಟ, ಪರಿಶ್ರಮ ಪ್ರತಿಫಲ ನಮ್ಮ ಸರ್ಕಾರ ಬಂದಿತ್ತು. ಅದು ನಾನು ಒಪ್ಕೊಂತೀನಿ. ಗ್ಯಾರಂಟಿ ಜೊತೆಗೆ, ಗ್ಯಾರಂಟಿಯ ಭರವಸೆಗಳ ಜೊತೆಗೆ ಬೂತ್ ಮಟ್ಟದ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ, ನಾವು ಸರ್ಕಾರ ತರಲೇಬೇಕು, ಆ ಸ್ಥಳೀಯ ಶಾಸಕರುಗಳನ್ನ ಗೆಲ್ಲಿಸಲೇಬೇಕು ಅನ್ನೋ ಶ್ರಮ, ಹಠ ಛಲದಿಂದ ಸರ್ಕಾರ ಬಂದಿದೆ. ನಿಮ್ದೇ ಸರ್ಕಾರ ಇರಬೇಕಾದ್ರೆ ನೀವೇ MP ಇದ್ದೀರಿ, ಒಬ್ಬರೇ ಶಾಸಕರು ಜಿಲ್ಲೆಯಲ್ಲಿದ್ದಾರೆ. ಇಷ್ಟೊಂದು ಅಸಮಾಧಾನ ಒಂದು ಕಡೆ ಸೇರ್ಕೊಂಡು ನಾಯಕರು 20-25 ಜನ ನಾಯಕರು ಸೇರ್ಕೊಂಡು ಚರ್ಚೆ ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಅಲ್ಲ. ನಾನು ಎಲ್ಲವೂ ಸರಿ ಇದೆ ಅಂತ ನಾನೇನು ಹೇಳ್ತಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು, ನಾನು ಒಪ್ಕೊಂತೀನಿ. ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ಲ ಅಂತ ನಾನು ಮಾಧ್ಯಮದ ಮುಟ್ಟಿದ್ದೆ ಒಂದು ಥರ ಹೇಳಿಕೆ ಕೊಟ್ಟು ಹಿಂದೆ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಖಂಡಿತ ಎಲ್ಲ ಕಡೆನೂ ಇರ್ತದೆ. ಯಾವ ಪಕ್ಷದಲ್ಲಿಲ್ಲ, ಯಾವ ಪಕ್ಷದಲ್ಲಿಲ್ಲ? ನಮ್ಮ ಜಿಲ್ಲೆನೇ ತಗೊಳ್ಳಿ, ಯಾವ ಪಕ್ಷದಲ್ಲಿಲ್ಲ?
ಅವ್ರು ಮುಂದುವರೆದು ಇದಕ್ಕೆ ಹೇಳ್ತಾರೆ. ಒಬ್ಬೊಬ್ಬರ ಅಸಮಾಧಾನ ವ್ಯಕ್ತಪಡಿಸೋದು ಬೇರೆ, ಪ್ರತಿ ಕ್ಷೇತ್ರದವರು ಸಹ ಹೋಗಿ ಅಲ್ಲಿ ಆ ಕ್ಷೇತ್ರದ ಮುಖಂಡರು ಈ ಹಿಂದೆ ಸೋತವರು ಅದರಿಂದ ಹಿಂದೆ ಸೋತವರು ಅವ್ರು ಹೋಗಿ ಈ ರೀತಿ ಒಂದು ಸಭೆ ಒಂದು ಯೂನಿಯನ್ ಆಗಿ ಮಾಡುವಂಥದ್ದು, ಒಬ್ಬೊಬ್ಬರ ಅಸಮಾಧಾನ ಒಂದೊಂದು ಮಾಡ್ತಾರೆ. ಈ ಥರ ಯುನಿಟಿಯಾಗಿ ಅವರೊಂದು ಅಲ್ಲ ಹೇಳಿದ್ನಲ್ಲ, ನಾನೇ ಮತ್ತೆ ಒಂದು ಅದೇ ರೀತಿ ಸಭೆ ಸೇರಿಸಿ ನಾನೇ ಆ ಸಭೆ ನೇತೃತ್ವ ವಹಿಸ್ಕೊತೀನಿ. ಏನೇನು ಸಮಸ್ಯೆಗಳಿದ್ರಿಂದ ನಾನು ಗಮನಕ್ಕೆ ತಗೊತೀನಿ, ಅದನ್ನ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಗೊಬರೋ ಕೆಲಸವನ್ನ ನಾವು ಮಾಡ್ತೀವಿ. ಆಮೇಲೆ ಯಾರೇ ಮಾಧ್ಯಮದವ್ರು ನೀವೇನೇ ಬರ್ಕೊಂಡ್ರು, ನಾವು ಎಷ್ಟೇ ಜಗಳ ಆದ್ರೂ ನಾವು ಒಂದಾಗ್ತೀವಿ, ಅದಂತೂ ಸತ್ಯ. ಈಗ ಚೆನ್ನಾಗಿದ್ದಾರೆ ಅನ್ನೋದು ನಮಗೂ ನಂಬಿಕೆ ಇತ್ತು. ಅದು ಇಷ್ಟೊಂದು ಜನ ಮಹೇಶ್ವರ ಒಬ್ಬರೇ ಮಾತಾಡಿ, ಇಲ್ಲ ಇಷ್ಟೊಂದು ಜನ ಅಲ್ಲ ಪಾಪ, ಅವರು ನನ್ನ ಮೇಲೆ ಅಸಮಾಧಾನ ಇಲ್ಲ. ಈಗಲೂ ಚೆನ್ನಾಗೇ ಇದ್ದೀವಿ. ನಿಮ್ಮ ಮುಂದೆ ಸ್ಪೀಕರ್ ಮಾತಾಡೋದು ಈಗಲೇ ಮಾತಾಡ್ತೀನಿ. ಈಗ ಮಾತಾಡೋದು, ನೀವು ರೆಕಾರ್ಡ್ ಆಫ್ ಮಾಡಿದ್ರೆ ಮಾತಾಡ್ತೀನಿ, ನೀವು ರೆಕಾರ್ಡ್ ಆಫ್ ಮಾಡ್ತಿದಂಗೆ ಮಾತಾಡ್ತೀನಿ. ಅದನ್ನ ಮುಂದುವರೆದು ಹೇಳ್ತಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಜಿಲ್ಲೆಯಲ್ಲಿ ರೇವಣ್ಣ ಅವರು ಹೇಳ್ದಂಗೆ ಎಲ್ಲ ಕ್ಷೇತ್ರನೂ ಕೂಡ JDS ನ ಗೆಲ್ತಾರೆ ಅಂತ ಕೂಡ ಹೇಳ್ತಾರೆ. ಅವ್ರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ, ನಾನು ಅದನ್ನು ಒಪ್ಕೊಳ್ತೀನಿ. ಆದರೆ ಹೇಳಿದ್ನಲ್ಲ, ಟೆನಿ ಕಾಸ್ಟು ಮಾಧ್ಯಮದವರು ಇದನ್ನ ಹಿಂಗೆ ಬರೆದ್ರೆ ಇದನ್ನ ಹಿಂಗೆ ಬರೆದ್ರು, ನಾವಂತೂ ಬಿಟ್ಕೊಡಲ್ಲ ಒಬ್ರಿಗೊಬ್ರು, ಇದಂತೂ ಸತ್ಯ. ರಾಜಿಯಾಗೇ ಇರ್ತೀವಿ, ಕೊನೆವರೆಗೂ ಹಿಂಗೆ ಇರ್ತೀವಿ, ಹೊಡೆದಾಡೋದು ಸತ್ಯ. ಲೋಕಸಭೆ ಚುನಾವಣೆಯಲ್ಲೂ ಸಹ ಅಭ್ಯರ್ಥಿ ಆಯ್ಕೆ ಆದ್ಮೇಲೂ ಸಣ್ಣ ಪುಟ್ಟ ವ್ಯತ್ಯಾಸ ಇತ್ತು, ಗೆಲ್ಲೇ ಇಲ್ವ ನಾವು? ಅದೇ ರೀತಿ ಎಲ್ಲ ಪಕ್ಷದಲ್ಲೂ ಇರ್ತದೆ ಇದು. ನಮ್ಮ ಪಕ್ಷ ಜನಕ್ಕೇನು ಸಂತೋಷ ಇಲ್ಲ, ನೀವು ಸೈಲೆಂಟ್ ಆಗಿದ್ರೆ ಎಲ್ಲ ಸಂತೋಷವಾಗಿರ್ತಾರೆ ಜನ. ಸಂದೇಶ ನಮ್ಮ ಪಕ್ಷದ ನಾಯಕರುಗಳೇ ಸಭೆ ಮಾಡಿರೋದು ಒಂದೇ ಕಡೆಯಲ್ಲಿ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡು. ಸಭೆ ಅಲ್ಲ, ಒಂದು ಔತಣ ಕೂಟ. ಸಭೆ ಇದ್ರೆ ಅಲ್ಲಿ ಒಂದು ಬ್ಯಾನರ್ ಇರ್ಬೇಕು. ಅಲ್ಲಲ್ಲ, ಸಭೆ ಇದ್ರೆ ಒಂದು ಬ್ಯಾನರ್ ಇರ್ಬೇಕು, ಪಕ್ಷದ ಚಿಹ್ನೆ ಇರ್ಬೇಕು, ಒಂದು ಶಲ್ಯ ಇರ್ಬೇಕು. ಇವೆಲ್ಲ ಇದ್ರೆ ನಮಗೆ ಸಭೆ. ವ್ಯಕ್ತಿನ ಪಕ್ಷ ಬ್ಯಾನರು ಪಕ್ಷ ಏನಿಲ್ಲ, ಸಭೆ ಅಂತ ಹೆಂಗಿರೋದು? ಅದೊಂದು ಔತಣ ಕೂಟ, ಸಭೆ ಅಂತೂ ಅಲ್ಲ. ಔತಣ ಕೂಟ ಏನು? ಎಲ್ಲ ಕೂಟಕ್ಕೆ ಶಲ್ಯ ಯಾವ್ದು? ವಿಡಿಯೋ 1 ಗಂಟೆ 40 ನಿಮಿಷ ಇದೆ. ಆ ಕ್ಲಿಪ್ಪಿಂಗ್ ನೋಡ ಒಂದ್ಸಲ ನೀವು ಕೇಳಿಸ್ಕೊಳ್ಳಿ ಸರ್. ನಾನು ಫುಲ್ ಕೇಳಿಸಿಲ್ಲ, ವಾಸ್ತವಿಕವಾಗಿ ಹೇಳ್ತೀನಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ರೆಕಾರ್ಡೇ ಮಾಡ್ಕೊಳ್ಳಿ, ನಾನು ಕೇಳಿಸ್ಕೊಂಡಿಲ್ಲ. ಹೇಳ್ತಾರೆ ಇದು ಬರೀ ಈಗ ಬಂದಿರೋದು ಒಬ್ರು ಇಬ್ರು ಮಾತ್ರ ಬಂದಿದ್ದಾರೆ. ಇದನ್ನು ಕರ್ದೇನಾದ್ರೆ ಕೇಳಿಸ್ಕೊಂಡು ಇದು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರವಾರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆಯಲ್ಲ, ನೀವು ಮೆಸೇಜ್ ಆ ತರ ಕೊಟ್ಟರೆ ನಿಮ್ಗೆ ಮೆಸೇಜ್ ಹೆಂಗ್ ಹೋಗುತ್ತೆ ಅಂತ ನೀವು ಆಯ್ತು, ನಾವೆಲ್ಲ ಸರಿ ಮಾಡ್ಕೊತೀವಿ. ಇವತ್ತೇ ಬರ್ದಿಟ್ಕೊಳ್ಳಿ, ನಾವು 20 ಸೀಟ್ ಮೇಲೆ ಗೆಲ್ದೆ ಹೋದ್ರೆ ಬರ್ದಿಟ್ಕೊಬಿಡಿ. ನೋಡಿ, ನೀವು ನಿಮ್ಗೆ ನಗು ಅನಿಸ್ತದೆ, ನೀವು ನೋಡಿ. ನಾನು ಆತ್ಮಪೂರ್ವಕವಾಗಿ ಐ ಆಮ್ ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ತಿರೋದು. 20 ಸೀಟ್ ಮೇಲೆ ನಾವು ಗೆಲ್ದೆ ಹೋದ್ರೆ, ಅಧಿಕಾರ ಈ ಸಲ ಜಿಲ್ಲಾ ಪಂಚಾಯತ್ ನಾವು ಹಿಡಿದೇ ಹೋದ್ರೆ ಕೇಳಿ. ನಿಮ್ಮ ಕಾಂಗ್ರೆಸ್ ಶಾಸಕರು ಮಾಜಿ ಹಾಸನ ಜಿಲ್ಲಾಧ್ಯಕ್ಷರ ಜೊತೆ ಕಾಣಿಸ್ಕೊಳ್ತಾರೆ, ನನಗೆ ಮಾಹಿತಿ ಇಲ್ಲ, ನನಗೆ ಟೈಮೇ ಸಾಕಾಗ್ತಾ ಇಲ್ಲ. ಏನು ನನಗೆ ಮಾಹಿತಿ ಇಲ್ಲ, ವಾಸ್ತವಿಕವಾಗಿ ನನಗೆ ಗೊತ್ತಿಲ್ಲ. ನಾನು ನಿಮಗೆ ಟಿವಿಲಿ ನೋಡಿದೆ, ಸತ್ಯ ಫೋನಲ್ಲಿ ನೋಡಿದೆ. ಟಿವಿಲೂ ನೋಡೋಂಗಿಲ್ಲ, ಫೋನಲ್ಲಿ ನೋಡಿದ್ಬಿಟ್ರೆ ನನಗೆ ಮಾಹಿತಿ ಇಲ್ಲ. ವಾಸ್ತವಿಕವಾಗಿ ನನಗೆ ಮಾಹಿತಿ ಇನ್ನು ಏನೇನು ಬಾಯಿ ಬಿಡಿಸ್ಬೇಕು ಬಿಡಿಸಿ, ನಾನು ಹೇಳೋದು ಬೇಲೂರು ಹಾಸನ ಕೇಳಿದವರು